ಹಾಯ್ ನಮಸ್ಕಾರ. ವಿಶಾಲ ಜಗತ್ತಿಗೆ ಸ್ವಾಗತ. ಇವತ್ತು ಮನೆಯಲ್ಲೇ ಐಸ್ ಕ್ರೀಮನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ನಂದಿನಿಯವರ ಆರೆಂಜ್ ಕಲರ್ ಪ್ಯಾಕೆಟ್ ಬರುತ್ತಲ್ಲ, ಆ ಹಾಲನ್ನು 3 ಪ್ಯಾಕ್ ಆಗೋಷ್ಟು ತೊಗೊಂಡಿದ್ದೇನೆ ನಾನಿಲ್ಲಿ. ಅದನ್ನು ಚೆನ್ನಾಗಿ ಕುದಿಸಲಿಕ್ಕೆ ಇಡಬೇಕು. ಅದರಲ್ಲಿ ಸ್ವಲ್ಪ ಹಾಲನ್ನು ಮುಂಚೆನೇ ತೆಗೆದಿಟ್ಕೊಂಡು, ಒಂದು 3/4 ಲೋಟ ಆಗೋಷ್ಟು ಹಾಲನ್ನು ತೆಗೆದಿಟ್ಕೊಂಡು, ಅದಕ್ಕೆ ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ಕಾರ್ನ್ ಫ್ಲೋರನ್ನು ಹಾಕಿ ಕಾರ್ನ್ ಸ್ಲರಿಯನ್ನು ಮಾಡಿಟ್ಕೊಳ್ಬೇಕು. ಚೆನ್ನಾಗಿ ಗಂಟಿಲ್ದ ಇರೋ ಹಾಗೆ ಕರಡಿ ಇಟ್ಕೊಳ್ಬೇಕು. ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಐಸ್ ಕ್ರೀಮ್ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ. ಹಾಗಂತ ಹೊರಗಡೆಯಿಂದ ತಂದು ತಿನ್ನೋದು ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನಾವು ಈ ರೀತಿ ಮನೆಯಲ್ಲೇ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಈ ಹಾಲು ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಈಗ 1 ಕಪ್ ಆಗೋಷ್ಟು ಸಕ್ಕರೆನ ನಾನಿಲ್ಲಿ ಹಾಕ್ತಾಯಿದ್ದೇನೆ. ನಿಮಗೆ ಸಿಹಿ ಬೇಕಾದರೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು. ನಾನಿಲ್ಲಿ 1.5 ಲೀಟರ್ ಆಗುವಷ್ಟು ಹಾಲನ್ನು ತಗೊಂಡಿದ್ದೇನೆ. ಅದಕ್ಕೆ 1 ಕಪ್ ಆಗೋಷ್ಟು ಸಕ್ಕರೆನ ಹಾಕ್ತಾಯಿದ್ದೇನೆ. ಸಕ್ಕರೆ ಹಾಕಿ ಚೆನ್ನಾಗಿ ಕುದಿಸಬೇಕು. ಪುನಃ ಒಂದು 5ರಿಂದ 10 ನಿಮಿಷ ಕುದಿದ ನಂತರ ಈಗ ನಾನು ಆಲ್ರೆಡಿ ಕಾರ್ನ್ ಸ್ಲರಿಯನ್ನು ಮಾಡಿಟ್ಕೊಂಡಿದ್ದೇನಲ್ಲ, ಅದಕ್ಕೆ 1 ಪ್ಯಾಕ್ ಆಗೋಷ್ಟು 10 ರೂಪಾಯಿದು ಪ್ಯಾಕಲ್ಲಿ ನಾನು ತೊಗೊಂಡಿದ್ದು ಅಮೂಲ್ಯ ಮಿಲ್ಕ್ ಪೌಡ್ರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಕುದೀತಾ ಇರೋ ಹಾಲಿಗೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಒಂದು 10 ನಿಮಿಷ ಇದೇ ರೀತಿ ಕುದಿದ ನಂತರ 1 ಚಮಚ ಆಗೋಷ್ಟು ಏಲಕ್ಕಿ ಪುಡಿನ ಇಲ್ಲಿ ನಾನು ಹಾಕ್ತಾ ಇದ್ದೇನೆ, ಪರಿಮಳಕ್ಕೋಸ್ಕರ. ಅಂದರೆ ಯಾವುದೇ ವೆನಿಲಾ ಎಸೆನ್ಸ್ ಆ ರೀತಿ ಏನೂ ಹಾಕಲ್ಲ. ಇದು ಮನೆಯಲ್ಲೇ ಮಾಡಿಟ್ಕೊಂಡಿರೋದು. ನಾನು ಸಕ್ಕರೆ ಜೊತೆ ಏಲಕ್ಕಿನ ಮಿಕ್ಸ್ ಮಾಡಿ ಮಿಕ್ಸಿಲಿ ಪೌಡ್ರ್ ಮಾಡಿಟ್ಕೊಂಡಿರ್ತೇನೆ. ಇದಾದ ನಂತರ ಗ್ಯಾಸ್ ಆಫ್ ಮಾಡಿ ಒಂದು ತಣ್ಣಗಾಗೋ ತನಕ ಒಂದು 1/4 ಗಂಟೆ ತನಕ ಬಿಡಬೇಕು. ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಒಂದು 5 ನಿಮಿಷ ಮಿಕ್ಸಿ ಮಾಡಿ ಆಮೇಲೆ ಅದನ್ನು ಒಂದು ಸ್ಟೀಲ್ ಡಬ್ಬಕ್ಕೆ ಹಾಕ್ತಾಯಿದ್ದೇನೆ. ಅಂದರೆ ನಾನಿಲ್ಲಿ ಯಾವುದೇ ಐಸ್ ಕ್ರೀಮ್ ಮೋಲ್ಡ್ ಅಥವಾ ಪ್ಲಾಸ್ಟಿಕ್ ಡಬ್ಬ ಯೂಸ್ ಮಾಡ್ತಾಯಿಲ್ಲ. ಸ್ಟೀಲ್ ಪಾತ್ರೆಗೆ ಹಾಕಿ ಅದನ್ನು ಡೀಪ್ ಫ್ರೀಝರಲ್ಲಿ ಇಡ್ತಾಯಿದ್ದೇನೆ. ಇದಿಟ್ಟು ಒಂದು 2 ಗಂಟೆ ಆದ ನಂತರ ಪುನಃ ತೆಗೆದು ಪುನಃ ಮಿಕ್ಸಿ ಮಾಡಿ ಮತ್ತೆ ಪುನಃ ಡೀಪ್ ಫ್ರೀಝರ್ಗೆ ಇಡಬೇಕು. ನಾನಿಲ್ಲಿ 2 ಗಂಟೆಗಳ ಕಾಲ ಫ್ರೀಝರಲ್ಲಿ ಇಟ್ಟು ಮಿಕ್ಸಿ ಮಾಡಿರೋ ವಿಡಿಯೋ ನನಗೆ ಸ್ಕಿಪ್ ಆಗಿದೆ, ಹಾಕಲಿಕ್ಕೆ ಆಗಿಲ್ಲ. ಇದೀಗ ಸೆಕೆಂಡ್ ಟೈಮ್ ಪುನಃ ಮಿಕ್ಸಿ ಮಾಡಿ 12 ಗಂಟೆಗಳ ಕಾಲ ಫ್ರೀಝರಲ್ಲಿಟ್ಟು ಈಗ ಐಸ್ ಕ್ರೀಮ್ ರೆಡಿ ಆದಮೇಲೆ ಈಗ ನಾನು ತೋರಿಸ್ತಾ ಇರೋದು. ಇದನ್ನು ನೀವು ಟೋಟಲಾಗಿ 2 ಸಾರಿ ಮಿಕ್ಸಿ ಮಾಡಬೇಕು. ಒಂದು 2 ಗಂಟೆ ಕಾಲ ಫ್ರೀಝರಲ್ಲಿಟ್ಟು ಮಿಕ್ಸಿ ಮಾಡಿ ಪುನಃ ಫ್ರೀಝರಲ್ಲಿಟ್ಟು 12 ಗಂಟೆ ಆದಮೇಲೆ ನಿಮಗೆ ಐಸ್ ಕ್ರೀಮ್ ರೆಡಿ ಆಗುತ್ತೆ. ನಾನಿಲ್ಲಿ ಗೋಡಂಬಿನ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೇನೆ. ಅಂದರೆ ಈ ರೀತಿ ಮಾಡಿಕೊಂಡ್ರೆ, ಈಗ ತುಪ್ಪದಲ್ಲಿ ನಾರ್ಮಲಿ ಎಲ್ಲ ಹುರಿದು ತಿಂತಾರೆ, ಅದು ಬೇರೆ. ಬಟ್ ಈ ರೀತಿ ಡ್ರೈ ರೋಸ್ಟ್ ಮಾಡಿದರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನಾವು ಮುಂಚೆಲ್ಲ ಚಿಕ್ಕದಿರ್ತಾ ಒಲೆಯಲ್ಲಿ ನಮಗೆ ಸುಟ್ಟು ಕೊಡ್ತಿದ್ರು ಗೇರು ಬೀಜ ಎಲ್ಲ, ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಅದೇ ರೀತಿ ಟೇಸ್ಟ್ ಬರುತ್ತೆ ಇದರಲ್ಲಿ. ಆ ಹುರಿದ ಗೋಡಂಬಿನ ಮತ್ತು ಸ್ವಲ್ಪ ದ್ರಾಕ್ಷಿನ ಎರಡನ್ನೂ ನಾನು ಡೀಪ್ ಫ್ರೀಝರಲ್ಲಿ ಇಟ್ಟಿರ್ತೇನೆ. ಅದು ಸ್ವಲ್ಪ ದ್ರಾಕ್ಷಿ ಎಲ್ಲ ಗಟ್ಟಿಯಾಗಿರುತ್ತೆ, ಅದರ ರುಚಿನೇ ಬೇರೆ ಆಗಿರುತ್ತೆ. ನಾರ್ಮಲಾಗಿ ದ್ರಾಕ್ಷಿ ಸ್ಮೂತಾಗಿರುತ್ತಲ್ಲ, ಈ ರೀತಿ ಫ್ರೀಝರಲ್ಲಿಟ್ಟು ಐಸ್ ಕ್ರೀಮ್ ಹಾಕಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಸರ್ವ್ ಮಾಡಿ ಅದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕಿ ಕೊಟ್ಟರೆ ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ. ಅದೇ ರೀತಿ ನೀವು ಫ್ರೂಟ್ಸ್ ಏನಾದರೂ ಇದ್ದರೆ ಫ್ರೂಟ್ ಸಲಾಡ್ ಮಾಡಿ ಸಹ ತಿನ್ಬೋದು. ನಾನಿಲ್ಲಿ ಡ್ರ್ಯಾಗನ್ ಫ್ರೂಟ್ ಮತ್ತು ಆ್ಯಪಲ್, ಬನಾನಾ ಹಾಕಿ ಐಸ್ ಕ್ರೀಮ್ ಹಾಕಿ ಹಾಗೆ ಗೋಡಂಬಿ ದ್ರಾಕ್ಷಿನ ಹಾಕಿ ಕೊಟ್ಟಿರ್ತೇನೆ. ಸೊ ಇದು ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮಾಡಿ ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಸರಿ, ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯ ತನಕ ನೆಮ್ಮದಿಯಾಗಿರಿ, ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಬೇಡಿ, ನಗ್ನಗ್ತಾ ಖುಷಿಯಾಗಿರಿ. ಚೆನ್ನಾಗಿ ಊಟ ಮಾಡಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು, ಕಷ್ಟಪಟ್ಟು ಕೆಲಸ ಮಾಡಬೇಕು. ಬೇರೆಯವ್ರು ಏನಂತಾರೆ ಅಂತ ತಲೆನೇ ಕೆಡಿಸ್ಕೊಳ್ಬಾರ್ದು. ಏನಂತೀರಾ?